ಸಹೃದಯ ಕಲಾಬಂಧುಗಳಿಗೆ ರಾಮಚಂದ್ರನ ನಮಸ್ಕಾರಗಳು. ನಾನು ರಾಮಚಂದ್ರ, ಶ್ರೀ ರಾಜೇಶ್ವರಿ ವಸ್ತ್ರಾಲಂಕಾರ ರಂಗತಂಡದ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನನ್ನ ಉದ್ಯೋಗ ಬಂದು ವರ್ಣಾಲಂಕಾರ ಮತ್ತು ವಸ್ತ್ರಾಲಂಕಾರ, ಈ ರೀತಿಯಾಗಿ ನಾಟಕ ಮತ್ತು ಸಿನಿಮಾಗಳು, ಧಾರಾವಾಹಿಗಳಿಗೆ ವಸ್ತ್ರ ವಿನ್ಯಾಸಗಳನ್ನು ಮಾಡ್ತಾ ಬದುಕನ್ನು ದೂಡ್ತಾ ಇದ್ದೇನೆ. ನನ್ನ ರಂಗಭೂಮಿಯ ಆಸಕ್ತಿ 1970ನೇ ಇಸ್ವಿಯಲ್ಲಿ ಹಿರಣ್ಯ ಮಿತ್ರಮಂಡಳಿ ಬೆಂಗಳೂರು, ಅಲ್ಲಿಂದ ಆರಂಭವಾಯಿತು. ಆದರೆ ಅದನ್ನು ನಾನು ವಿಕಾಸಕ್ಕಾಗಿ ಹೋದವನು, ವಿನ್ಯಾಸಕ್ಕಾಗತ್ತೆ ಅಂತ ನಾನೇನು ಅಂದ್ಕೊಂಡಿರಲಿಲ್ಲ. ಕೊನೆಗೆ ಅದು ವಿನ್ಯಾಸವಾಗಿ ನನ್ನ ಬದುಕನ್ನು ಕಟ್ಕೊಡೋದಕ್ಕೆ ದೊಡ್ಡ ಪ್ರೇರಣೆ ಆಯಿತು. 1970ನೇ ಇಸ್ವಿಯಲ್ಲಿ ಹಿರಣ್ಯ ಮಿತ್ರಮಂಡಳಿಯಲ್ಲಿ ನಾಟಕ ನೋಡೋದ್ರ ಮುಖೇನ ನನ್ನ ರಂಗಭೂಮಿ ಪ್ರವೇಶ ಆಯಿತು. ನಾನೊಬ್ಬ ಉದ್ಯೋಗಿಯಾಗಿ ನಾಟಕಗಳನ್ನು ನೋಡ್ತಾ ಈ ನಾಟಕದಲ್ಲಿ ಭಾಗವಹಿಸುವ ಒಂದು ಸೌಭಾಗ್ಯ ನನಗೆ ದೊರೆಯಿತು. ಆಗ ನನಗೆ ಪರಿಚಯ ಆದವರೇ ಇವತ್ತಿನ ಪ್ರಖ್ಯಾತ ನಾದಬ್ರಹ್ಮ ಹಂಸಲೇಖ, ಆವತ್ತು ಗಂಗರಾಜ್. ಇವತ್ತಿನ ಪ್ರಖ್ಯಾತ ರಂಗಭೂಮಿ ನಟರೊಟ್ಟಿಗೆ ನಾಟಕಗಳನ್ನು ಪ್ರದರ್ಶನ ಮಾಡೋದಕ್ಕೆ ಆರಂಭವಾಯಿತು. ಅದು ವೃತ್ತಿ ರಂಗಭೂಮಿಯ ಸವಾಲಾಗಿ ಸ್ವೀಕರಿಸಿ ನಾವು ಹವ್ಯಾಸಿಗಳು ವೃತ್ತಿ ರಂಗಭೂಮಿಯನ್ನು ಆರಂಭ ಮಾಡಿದ್ದು 1970ನೇ ಇಸ್ವಿಯಲ್ಲಿ. ರಾಜ್ಯ ಮತ್ತು ಅಂತಾರಾಜ್ಯದ ಮಟ್ಟಗಳಲ್ಲಿ ನಾಟಕಗಳನ್ನು ಪ್ರದರ್ಶನ ಮಾಡ್ತಾ ಕೊನೆಗೆ ನನಗೆ ನೇಪಥ್ಯದ ಕಡೆ ಹೆಚ್ಚು ಒಲವಾಗಿದ್ದರಿಂದ ನಾನು ನೇಪಥ್ಯಕ್ಕೆ ಹೆಚ್ಚು ಒತ್ತು ಕೊಡೋದಕ್ಕೆ ಪ್ರಾರಂಭ ಆದೆ. ಹಾಗಾಗಿ ಇವತ್ತು ನಿಮಗೆ ಮೇಕಪ್ ಪ್ರಮಾಣ ಕಾಣಿಸ್ತಾ ಇದ್ದಾನೆ. ಇದಕ್ಕೆಲ್ಲ ಹಂಸಲೇಖ ಅವರು ಮೂಲ ಕಾರಣರಾಗ್ತಾರೆ. ಕಾರಣ ಇಷ್ಟೇ, ನನಗೆ ರಂಗಭೂಮಿಯ ಬಗ್ಗೆ ಯಾವುದೇ ರೀತಿಯಾದ ಪರಿಚಯವಿರಲಿಲ್ಲ. ಆಗ ಮೊದಲನೇ ನಾಟಕವಾಗಿ ನಾನು ಒಂದು ಬಿ ಎ ಜಗನ್ನಾಥರವರ ಸರ್ಪಚುಮ್ಮನ ಅನ್ನುವ ನಾಟಕದ ಮುಖೇನ ಒಂದು ಹೀರೋ ಪಾತ್ರಗಳನ್ನು ಮಾಡ್ತಾ ಬಂದೆ. ನಾನು ನಾಟಕಗಳು ಮಾಡುವಾಗ ಒಬ್ಬ ಹೀರೋ ಆಗಿ ವಿಜೃಂಭಿಸಬೇಕು ಅಂದ್ಕೊಂಡೇ ಬಂದೆ. ಆದರೆ ಅಲ್ಲೇನು ಸುಖ ಸಿಗಲಿಲ್ಲ ನನಗೆ. ಹಾಗಾಗಿ ನಾನು ನೇಪಥ್ಯಕ್ಕೆ ಬಂದು ಇವತ್ತು ನಿಮ್ಮೆಲ್ಲರ ಸೇವೆ ಮಾಡುವ ಭಾಗ್ಯ ಒಂದು ಸಿಕ್ಕಿದೆ. ಆದರೆ ಇವತ್ತು ಒಂದು ದೊಡ್ಡ ಡಾಕ್ಯುಮೆಂಟ್ರಿ ಮಾಡ್ತಾ ಇರುವ ನಮ್ಮ ರಾಮೇಶ್ವರಿ ವರ್ಮ ಅವ್ರಿಗೆ ನಿಜವಾಗ್ಲೂ ನಾವು ಕೃತಜ್ಞರಾಗಿರಬೇಕು. ಕಾರಣ ಇಷ್ಟೇ, ಎಲ್ಲ ರಂಗಭೂಮಿಯ ಆಯಾಮಗಳನ್ನು ಬೇರೆಯವರಿಂದ ಹೇಳಿಸಿ ನಮ್ಮ ರಂಗಭೂಮಿ ನಡೆದು ಬಂದ ದಾರಿಯನ್ನು ಗುರುತಿಸೋದಕ್ಕೆ ಅವರು ಪಡ್ತಾ ಇರೋ ಶ್ರಮಕ್ಕೆ ಮತ್ತೊಮ್ಮೆ ನಾನು ಹ್ಯಾಟ್ಸಪ್ ಹೇಳಲೇಬೇಕು. ಮತ್ತು ಮೈಸೂರಿನ ಬೇರೆ ಊರುಗಳಲ್ಲಿ ಅಂದರೆ ನನ್ನ ಈಗ 31 ಜಿಲ್ಲೆ ಆಗಿದೆ. ಅದಕ್ಕೆ ಮುಂಚೆ 29 ಜಿಲ್ಲೆಗಳಿತ್ತು. 29 ಜಿಲ್ಲೆಗಳಲ್ಲಿಯೂ ನಾನು ಹವ್ಯಾಸಿ ನಾಟಕಗಳ ತಂಡಗಳೊಟ್ಟಿಗೆ ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ, ಜನಪದ ಹೀಗೆ ಹಲವಾರು ತಂಡಗಳೊಂದಿಗೆ ನಾನು ಪಾತ್ರ ನಿರ್ವಹಿಸಿದ ಸೌಭಾಗ್ಯ ನನ್ನದು. ಆದರೆ ಏನಪ್ಪ ಅಂತ ಹೇಳಿದ್ರೆ, ಆ ಎಲ್ಲ ಊರುಗಳ ಹೆಸರನ್ನು ಹೇಳ್ತಾ ಹೋಗ್ತಿದ್ರೆ ನನಗೆ 4 ಗಂಟೆ ಬರೀ ಊರ ಹೆಸರು ಹೇಳೋಕ್ಕಾಗತ್ತೆ. ಹಾಗಾಗಿ ನಾನು ಚಿಕ್ಕದಾಗಿ, ಈಗ ಉದಾಹರಣೆಗೆ ಬಳ್ಳಾರಿಯಲ್ಲಿ ಬೆಳಗಲ್ ವೀರಣ್ಣವರು, ನಾಡೋಜ ಬೆಳಗಲ್ ವೀರಣ್ಣ, ನಾಡೋಜ ಸುಭದ್ರಮ್ಮ ಮನ್ಸೂರ್, ನಾಡೋಜ ನಾಗಣ್ಣನವರು, ಹಾಗೆ ಬಳ್ಳಾರಿ ಸುಭದ್ರಮ್ಮನವರು, ಈಗ ಭಾಳಷ್ಟು ಜನ ಕಲಾವಿದರೊಳಗೆ, ತುಮಕೂರು ಲಕ್ಷ್ಮಣ್ ದಾಸ್ ಆಗ್ಬೋದು, ಬೆಂಗಳೂರಿನ ನಮ್ಮ ಪ್ರಖ್ಯಾತ ಹರಿಕಥಾ ವಿದ್ವಾನ್ ಅರುಣ್ ಕುಮಾರ್ ಅಂತಲೇ ಹೇಳ್ತೀರಿ, ಅವರು ಗುರುರಾಜ ನಾಯ್ಡು ಅವರೊಟ್ಟಿಗೆ, ಮತ್ತು BC ವೆಂಕಟಪ್ಪನವರು, ಆಮೇಲೆ ಬಶೀರ್ ಅವರು, ಈ ಥರದ ಹೆಸರಿಸ್ತಾ ಹೋಗ್ತಿದ್ರೆ ಭಾಳನೇ ಕಲಾವಿದರೊಟ್ಟಿಗೆ ಕೆಲಸ ಮಾಡಿದ ಸಂತೋಷ ನನಗಿದೆ. ಹಾಗೆ ತಾವು ಕೇಳಿದ ಹಾಗೆ ರಂಗಭೂಮಿಯಲ್ಲಿ ಭಾಳಷ್ಟು ಕೆಲಸಗಳನ್ನು ಮಾಡುವ ಮುಖೇನ ನಾವು ನೇಪಥ್ಯವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದು ರಂಗಭೂಮಿ. ಹಾಗಾಗಿ ಇಷ್ಟೆಲ್ಲ ಊರುಗಳಲ್ಲಿ ಮಾಡಿದ್ರು. ಇದಿಷ್ಟೇ ಅಲ್ಲ, ರಾಜ್ಯ ಮತ್ತು ಅಂತಾರಾಜ್ಯ, ಈಗ ಬೆಳಗಾಂ ಆಗ್ಬೋದು, ಅಥವಾ ನಮ್ಮ ಆಂಧ್ರ ಆಗ್ಬೋದು, ತಮಿಳ್ನಾಡು ಆಗ್ಬೋದು, ಬಾಂಬೆ ಆಗ್ಬೋದು, ಡೆಲ್ಲಿ ಆಗ್ಬೋದು, ಮಹಾರಾಷ್ಟ್ರ ಆಗ್ಬೋದು, ಇಲ್ಲೆಲ್ಲ ನಮ್ಮ ಕರ್ನಾಟಕದ ಗಮಲನ್ನು ತೋರಿಸೋದಕ್ಕೆ ಅನುವು ಮಾಡಿಕೊಟ್ಟಿದ್ದೆ ರಂಗಭೂಮಿ. ಹಾಗಾಗಿ ಭಾಳ ಸಂತೋಷದಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೊಂದು ದಾಖಲೆಯಾಗಿ ಉಳಿಯೋದಕ್ಕೆ ಪಡ್ತಾ ಇರೋ ಶ್ರಮ ಮತ್ತೊಮ್ಮೆ ರಾಮೇಶ್ವರಿ ವರ್ಮ ಅವ್ರಿಗೆ ನಾನು ಕೃತಜ್ಞತೆಗಳನ್ನು ತಿಳಿಸಲೇಬೇಕು. ನಟನೆ ಬಗ್ಗೆ ಕೇಳೋದಾದರೆ, ನಾನು ಒಂದು
ನೂರಾರು ನಾಟಕಗಳಲ್ಲಿ ಪಾತ್ರಗಳನ್ನು ನಿರ್ವಹಿಸಿದ್ದೇನೆ. ಮೊದಲಿಗೆ ಹೇಳಬೇಕಾದ್ರೆ ಸರ್ಪಚುಮ್ನ ನಟನ ಮತ್ತು ರೈತಜೀವಿ ಅಂಥೇಳಿ ನಮ್ಮ ಫೇಮಸ್ ನಾಟಕ, ಅದು ಸಾವಿರಾರು ನಾಟಕಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರದರ್ಶನ ನೀಡಿದೆ ವೃತ್ತಿ ರಂಗಭೂಮಿಯ ಪರವಾಗಿ. ಆ ಥರ ಜೋಕುಮಾರ್ ಸ್ವಾಮಿ ಆಗ್ಬೋದು, ಸಂಗ್ಯಾಬಳ್ಳಿ ಆಗ್ಬೋದು, ಕುರುಕ್ಷೇತ್ರ ಆಗ್ಬೋದು, ಮತ್ತು ಈ ಥರ ಹೆಸರಿಸ್ತಾ ಹೋಗ್ತಿದ್ರೆ ಬಹಳಷ್ಟು ನಾಟಕಗಳನ್ನು ಮಾಡಿದ ಸಂತೋಷ ನನಗಿದೆ. ಹಾಗೆ ನೇಪಥ್ಯದಲ್ಲಿ ವರ್ಣಾಲಂಕಾರ ಆಗ್ಬೋದು, ವಸ್ತ್ರಾಲಂಕಾರ ಆಗ್ಬೋದು, ಈ ಥರದಲ್ಲೆಲ್ಲ ಮಾಡೋದಕ್ಕೆ ಮೈಸೂರಿನ ಆಲ್ಮೋಸ್ಟ್ ಎಲ್ಲ ಹವ್ಯಾಸಿ ಕಲಾ ತಂಡಗಳು, ಮೊದಲಿಗೆ ಹೇಳಬೇಕಂದ್ರೆ ಅಮರ ಕಲಾ ಸಂಘ ನನ್ನನ್ನು ಹೆಚ್ಚು ಪ್ರೀತಿ ಮಾಡ್ತಿದ್ದಿದ್ದು. ಹಾಗೆ ಅಮರ ಕಲಾ ಸಂಘದೊಟ್ಟಿಗೆ ನಿರಂತರ ಆಗ್ಬೋದು, ಜನಮನ, ಇವತ್ತಿನ ಯಾವುದೇ ಹವ್ಯಾಸಿ ತಂಡಗಳಿದ್ರೂ ರಾಮಚಂದ್ರ ಅವರ ಸ್ನೇಹದೊಟ್ಟಿಗೆ ಕೆಲಸ ಮಾಡಿದ ಸಂತೋಷವೂ ಇದೆ. ಹಾಗೆ ರಂಗಾಯಣಕ್ಕೆ ನಾನು ಸುಮಾರು 1985ನೇ ಇಸ್ವಿಯಿಂದ ಇವತ್ತಿನವರೆಗೂ ರಂಗಾಯಣದೊಟ್ಟಿಗೆ ಕೆಲಸ ಮಾಡ್ತಾನೇ ಬರ್ತಾಯಿದ್ದೀನಿ. ಹಾಗೆ ಅದಕ್ಕೆ ಫ್ಯಾಕಲ್ಟಿಯಾಗಿಯೂ ಅವರಿಗೆ ವರ್ಣಾಲಂಕಾರ ಮತ್ತು ವಸ್ತ್ರಾಲಂಕಾರದ ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡಿದ್ದೇನೆ. ಇದರೊಟ್ಟಿಗೆ ನನಗೆ ಭಾಳಷ್ಟು ಸಂತೋಷ ಆಗಿದ್ದೇನೆ ಅಂದರೆ ರಂಗಾಯಣದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ನಿರ್ದೇಶಕರೊಟ್ಟಿಗೆ ಕೆಲಸ ಮಾಡಿದ್ದು ಭಾಳ ಖುಷಿ ಕೊಡುತ್ತೆ. ಉದಾಹರಣೆಗೆ ವಶೀಲಿ ಅವರಾಗ್ಬೋದು, ಬೆನಿಫಿಟ್ಸ್ ಆಗ್ಬೋದು. ನಾವು ಭಾಳಷ್ಟು ಜಯತೀರ್ಥ ಜೋಶಿ ಇಂಪಾರ್ಟೆಂಟಾಗಿ ಹೇಳಬೇಕಾದ್ರೆ, ಏಕೆಂದರೆ ಅವರು ಭೂಮಿಗೀತ ಮಾಡುವಾಗ ಆ ಭೂಮಿಗೀತ ಇವತ್ತೇನಿದೆ ಅದು ಜಯತೀರ್ಥ ಜೋಶಿಯವರ ಕೊಡುಗೆ ಅಂದರೆ ತಪ್ಪಾಗಲಾಗ್ತಿಲ್ಲ. ಏಕೆಂದರೆ ಬಿ ವಿ ಕಾರಂತರೊಟ್ಟಿಗೂ ಬಹಳ ಮಾಡಿದ್ವಿ. ಗೋಕುಲ ನಿರ್ಗಮನ ಮಾಡಿದ್ದು, ಜೋಕುಮಾರ ಸ್ವಾಮಿ ಮಾಡಿದ್ದು, ಹೀಗೆ. ಆಮೇಲೆ ಎಚ್ ಕೆ ಯೋಗ ನರಸಿಂಹಮೂರ್ತಿಯವರ ಪೌರಾಣಿಕ ನಾಟಕಗಳು, ಕೈಕರಾಣಿ ಮತ್ತು ಕೃಷ್ಣ ಸಂಧಾನ, ಈ ಥರದ ನಾಟಕಗಳನ್ನು ಮಾಡ್ತಾ ಹೋದ್ವಿ. ಬಿ ವಿ ಕಾರಂತರ ಹೈವದನ, ಹೀಗೆ ಇದಕ್ಕೆಲ್ಲ ವರ್ಣಾಲಂಕಾರ ವಸ್ತ್ರಾಲಂಕಾರಗಳನ್ನು ಮಾಡ್ತಾ ರಂಗಾಯಣದೊಟ್ಟಿಗೆ ಭಾಳಷ್ಟು ಪ್ರೀತಿಯಿಂದ ಕೆಲಸ ಮಾಡಿದ್ದು ಸಂತೋಷವೂ ಇದೆ. ಉದಾಹರಣೆಗೆ ರಂಗಾಯಣದಲ್ಲಿ ಮಾಡಿದಂಥ ನಾಟಕಗಳು ಹೇಳಿದ್ರೆ ಭೂಮಿಗೀತ ಆಗ್ಬೋದು, ಹಿಪ್ಪೋಲಿಟಸ್ ಆಗ್ಬೋದು, ಅವರು ಅಭಿನಯಿಸಿದ ಎಲ್ಲ ಪೌರಾಣಿಕ ನಾಟಕಗಳಾಗ್ಬೋದು, ಹಯವದನ ಆಗ್ಬೋದು, ಮತ್ತು ಇತ್ತೀಚಿನ ಮೂಕನ ಮಕ್ಕಳವರೆಗೆ ನಾನು ಬಿ ವಿ ಕಾರಂತರೊಟ್ಟಿಗೆ ಕೆಲಸ ಮಾಡಿದ್ದು, ವಸ್ತ್ರಾಲಂಕಾರಗಳನ್ನು ಮಾಡಿಕೊಟ್ಟಿದ್ದು. ಇವರೊಟ್ಟಿಗೆ ಭಾಳ ಜನ ಕೆಲಸ ಮಾಡ್ತಿದ್ರಾಗ ಬಸವಲಿಂಗಯ್ಯ ಅವರಾಗ್ಬೋದು, ಗಂಗಾಧರ ಸ್ವಾಮಿಗಳಾಗ್ಬೋದು, ಭಾಳಷ್ಟು ಜನ ಹೆಸರಿಸ್ತಾ ಹೋಗ್ತಿದ್ರು. ಒಬ್ಬರು ಬಿಟ್ಟರೆ ಇನ್ನೊಬ್ರು ಕೋಪ ಬರ್ಬೋದು. ಹಾಗಾಗಿ ಅಲ್ಲಿ ಬಂದು ಹೋದವರು ಭಾಳಷ್ಟು ಜನ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಬಂದರು. ಇದೇ ಹಿಪ್ಪೋಲಿಟಸನ್ನು ನಾವು ಅಲ್ಲಿ ಶೂಟ್ ಮಾಡೋವಾಗ್ಲೂ ಆಗಲೂ ನಾನು ಅದಕ್ಕೆ ಪೂರ್ತಿ ಆ ಡಾಕ್ಯುಮೆಂಟ್ರಿ ಏನಿದೆ ಅಂದರೆ ನಾಟಕದ ಒಂದು ಶೂಟಿಂಗ್ ಏನು ನಡೀತು, ಆವಾಗ 5 ಜನ ಕ್ಯಾಮ್ರಾಮನ್ಗಳಿದ್ದರು. ಅದರಲ್ಲಿ ಮಾಪಾಕ್ಷಿ ಅನ್ನೋರು ಒಬ್ಬರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಕರ್ನಾಟಕದ ಏಕೈಕ ಸ್ಪೆಷಲ್ ಮೇಕಪ್ ಫೋಟೋಗ್ರಾಫರ್. ಅವರೊಟ್ಟಿಗೆ ಕೆಲಸ ಮಾಡುವಾಗ 5 ಜನ ಬೇರೆ ದೇಶಗಳಿಂದ ಬಂದಿದ್ದವರು. ಅದಕ್ಕೂ ನಾನು ಮೇಕಪ್ ಮಾಡಿದ್ದು ಹೆಗ್ಗಳಿಕೆ ನನಗೆ ಭಾಳ ಖುಷಿಯಾಗುತ್ತೆ. ಇವತ್ತಿನ ಮಂಡ್ಯ ರಮೇಶ್ ಆಗ್ಬೋದು, ರಂಗಾಯಣದ ರಘು ಆಗ್ಬೋದು, ಅರುಣ್ ಸಾಗರ್ ಆಗ್ಬೋದು, ಪಿಚ್ಚಳ್ಳಿ ಆಗ್ಬೋದು, ಇವರೆಲ್ಲ ಅವಾಗ ಅದರಲ್ಲಿ ಅಭಿನಯಿಸಿದವರು. ಅವರು ಈಗಲೂ ನನ್ನನ್ನು ಜ್ಞಾಪಕ ಇಟ್ಕೊಂಡು ಅದನ್ನು ಅದೇ ಪ್ರೀತಿಯಿಂದ ನೋಡ್ತಾರೆ. ಸರೋಜಾ, ಗೀತಾ, ಶಶಿಕಲಾ, ಪ್ರಶಾಂತ್ ಹಿರೇಮಠ್, ಕಟ್ಟಿಮನಿ, ಈ ಥರ ಹೆಸರಿಸ್ತಾ ಹೋಗ್ತಾರೆ. ಅಲ್ಲಿರೋ 24 ಜನಗಳಿಗೆ ನಾವು ಭಾಳ ಆಪ್ತರಾಗಿ ಕೆಲಸಗಳನ್ನು ಮಾಡಿದ್ದು. ಇವತ್ತು ರಂಗಾಯಣದ ಭಾಳಷ್ಟು ಈಗಷ್ಟೇ ಒಂದು ಪೌರಾಣಿಕ ನಾಟಕ ಪುಟ್ಟಣೆ ಅವ್ರು ನಡೀತು. ಅದಕ್ಕೂ ನಾನು ವಸ್ತ್ರಾಲಂಕಾರ ಮತ್ತು ವರ್ಣಾಲಂಕಾರವನ್ನು ಮಾಡಿದ್ದ ಸಂತೋಷ ನನಗಿದೆ. ಸಂಘಟನೆಗಳು ಅಂತ ಬಂದಾಗ ಬೆಂಗಳೂರಿನ ವಿವೇಕರಂಗ, ಹಾಗೆ ಹಂಸಲೇಖ ದೇಸಿ ಕಾಲೇಜು ಮತ್ತು ಹಂಸಲೇಖ ಕಾಲೇಜಿನ ಕಾರ್ಯದರ್ಶಿಯಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿದ್ವಿ, ನಿರ್ವಹಿಸಿದ್ವಿ. ಹಾಗೆ ಈಗ ಮೈಸೂರಿಗೆ ಬಂದಾಗ ಮೈಸೂರಿನ ಶ್ರೀ ರಾಜೇಶ್ವರಿ ವಸ್ತ್ರಾಲಂಕಾರ ಸಂಸ್ಥಾಪನೆ ಮಾಡಿದ್ದು, ಮತ್ತು ರಾಜೇಶ್ವರಿ ವಸ್ತ್ರಾಲಂಕಾರ ರಂಗ ತಂಡದಿಂದ ಕಾರ್ಯಗಳನ್ನು ನಿರ್ವಹಿಸ್ತಾ ಬರ್ತಾ ಇರೋದು, ಅದು ಒಂಥರ ಹೊಸದು. ಆದರೆ ಇತ್ತೀಚಿನ ನಮ್ಮ ರಂಗಭೂಮಿಯಲ್ಲಿ ಮೈಸೂರಿನಲ್ಲಿ ಭಾಳ ಸಾಂಸ್ಕೃತಿಕವಾಗಿ ಸಂಘಟನೆಗಳು ಹಾಗೂ ತಂಡಗಳು, ನಾಟಕ ತಂಡಗಳು, ಆಗಿನ ಕಾಲಕ್ಕೆ ನೀವು ಲೆಕ್ಕ ಹಾಕ್ಕೊಂಡಾಗ ಒಂದು ಬೆನಕ ಮತ್ತು ಸಮತೆಂತೋ, ಅಮರ ಕಲಾ ಸಂಘ, ಹೀಗೆ ಒಂದು 10-6 ತಂಡಗಳು ನಿರಂತರವಾಗಿ ಅದು ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ಇತ್ತೀಚೆಗೆ 80ರ ದಶಕದ ನಂತರ ಭಾಳಷ್ಟು ಬೆಳೆದಿದೆ. ಈಗ ನೀವು ತಂಡಗಳ ಲೆಕ್ಕ ಹಾಕೋದಕ್ಕೇ
ಭಾಳ ಸಮಯ ಹಿಡಿಯುತ್ತೆ. ಅದಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಕಾರ್ಯಗಳನ್ನು ನಿರ್ವಹಿಸ್ತಾ ಇರೋದು ಕೆಲವೇ ತಂಡಗಳು. ಅದು ಕಂಟಿನ್ಯೂ ಆಗಿ ಪ್ರತಿ ತಿಂಗಳು ಅಥವಾ ಪ್ರತಿ 3 ತಿಂಗಳಿಗೊಮ್ಮೆ ಹೀಗೆ ಕಾರ್ಯಗಳನ್ನು ಮಾಡ್ತಾ, ಈಗ ರಂಗ ನಿರಂತರ ಆಗ್ಬೋದು, ಜನಮನ ಆಗ್ಬೋದು, ಹಾಗೆ ಹೆಸರಿಸ್ತಾ ಹೋದರೆ ಬಹಳಷ್ಟಿದ್ದಾವೆ. ಹಾಗಾಗಿ ಈ ಎಲ್ಲ ತಂಡಗಳನ್ನು ನಿರಂತರವಾಗಿ ಈಗ ರಂಗಭೂಮಿ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿರೋದು ಮೈಸೂರಿಗೆ ಒಂದು ಸಂತೋಷದ ವಿಚಾರ ಅಂತ ನಾನಾದರೂ ಭಾವಿಸಿದ್ದೀನಿ. ಮತ್ತು ನಾವು ತೊಡಗಿಕೊಂಡ ಹಳ್ಳಿ ನಾಟಕಗಳಿಂದ ಹಿಡಿದು ದಿಲ್ಲಿಯವರೆಗೂ ಎಲ್ಲ ಜಿಲ್ಲೆವಾರು, ರಾಜ್ಯವಾರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಕಾರ್ಯಗಳನ್ನು ನಿರ್ವಹಿಸಿರುವ ಹೆಗ್ಗಳಿಕೆಯೂ ನಮಗೆ ಇದೆ. ಏನಂದರೆ ಅದರಲ್ಲಿ ಈಗ ನಾವು ಏನು ಹೇಳಕ್ಕೆ ಹೋದ್ರೂ ರಂಗಭೂಮಿ ನಿರಂತರವಾಗಿ ನಡೀತಾ ಇದ್ದರೆ ಅದರ ಸಂತೋಷ ಬೇರೆ ಇರುತ್ತೆ. ಆದರೆ ಈಗ ಯಾವ್ಯಾವ ಕಲಾ ಮಂದಿರಗಳಲ್ಲಿ ನೀವು ಮಾಡಿದ್ದೀರಂತ ಈಗ ನಾವು ಎಷ್ಟು ಅಂತ ಹೆಸರಿಸೋದು, ಬಳ್ಳಾರಿ, ಶಿವಮೊಗ್ಗ, ಹೊಸಪೇಟೆ, ಬಿಜಾಪುರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಕೋಲಾರ, ಹೀಗೆ 30, ತುಮಕೂರು, 31 ಜಿಲ್ಲೆಗಳು ಇವಾಗ ಏನಾಗಿದ್ದಾವೆ ಅವು ಅಷ್ಟರಲ್ಲೂ ಇರುವ ರಂಗಮಂದಿರಗಳಲ್ಲಿ, ಹಾಗೆ ಚಪ್ಪರದ ನಾಟಕಗಳಲ್ಲಿ, ಮತ್ತು ಇವಾಗ ನಮ್ಮ ಪೌರಾಣಿಕ ನಾಟಕಗಳಾಗೋದೇ ವರ್ಷದಲ್ಲಿ ಒಂದು 6 ತಿಂಗಳು ನಡೆಯುತ್ತೆ. ಅದರಲ್ಲಿ 3 ತಿಂಗಳಂತೂ ಸತತವಾಗಿರುತ್ತೆ. ಹಳ್ಳಿಗಳಲ್ಲಿ ಒಂದು 15 ಊರುಗಳಿರುತ್ತೆ. ಆ ಊರುಗಳಲ್ಲೆಲ್ಲ ಕಾರ್ಯನಿರ್ವಹಿಸುವ ಹೆಗ್ಗಳಿಕೆ ನಮ್ಮ ರಾಜೇಶ್ವರಿ ವಸ್ತ್ರಾಲಂಕಾರ ರಂಗ ತಂಡಕ್ಕಿರುತ್ತೆ. ಹಾಗಾಗಿ ನಾವು ಇಲ್ಲಿ ಚಪ್ಪರದ ನಾಟಕಗಳ ಮೈಸೂರಿನಲ್ಲೂ ಅಷ್ಟೇ, ಈಗ ಟೌನ್ ಹಾಲ್ ಆಗ್ಬೋದು, ಸೆಂಟಿನರಿ ಹಾಲ್ ಆಗ್ಬೋದು, ಕಲಾಮಂದಿರ ಆಗ್ಬೋದು, ಕಿರ್ರಂಗ ಮಂದಿರ ಆಗ್ಬೋದು, ಮತ್ತು ನಮ್ಮ ರಾಣಿ ಬಹದ್ದೂರ್, ಮತ್ತು ಸೆನೆಟ್ ಭವನ, ಈ ಥರದ್ರಲ್ಲೆಲ್ಲ ಭಾಳಷ್ಟು ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಹೋಗ್ತಾ ಇರ್ತೀವಿ. ಅದರಲ್ಲಿ ಕಾರ್ಯಕ್ರಮಗಳು ಮಾಡಿದ್ದೀವಿ. ನಿರ್ದೇಶಕರ ಹೆಸರುಗಳು ಹೇಳ್ತಾ ಇದ್ದರೆ ದೊಡ್ಡ ಪಟ್ಟಿನೇ ಇರುತ್ತೆ. ಪೌರಾಣಿಕ ನಾಟಕದಲ್ಲೇ ಒಂದು 100 ಜನ ಇದ್ದಾರೆ. ಮೈಸೂರಿನ ಎಲ್ಲ ಹವ್ಯಾಸಿ ತಂಡಗಳ ನಿರ್ದೇಶಕರಾಗ್ಬೋದು. ಈಗ ಉದಾಹರಣೆಗೆ ಉದಾರೀಕರಿಸ್ಬೋದಾದರೆ ಬಿ ವಿ ಕಾರಂತರ ಆಗ್ಬೋದು, ನಾಗಾಭರಣ ಆಗ್ಬೋದು, ನಮ್ಮ ಗಿರೀಶ್ ಕಾರ್ನಾಡ್ ಅವರಾಗ್ಬೋದು, ಜನಾರ್ದನ್ ಜನ್ನಿಯವರಾಗ್ಬೋದು, ಜಂಬೆಯವರಾಗ್ಬೋದು, ರಘುನಂದನ್ ಆಗ್ಬೋದು, ಹೀಗೆ ಹೇಳ್ತಾ ಹೋಗ್ತಿದ್ರೆ ಭಾಳಷ್ಟು ಜನ ಇರ್ತಾರೆ. ಹಾಗೆ ಪೌರಾಣಿಕ ನಾಟಕಗಳಲ್ಲಿ ಹೆಸರಿಸಬೇಕಾದ್ರೆ ಪ್ರಖ್ಯಾತ ರಂಗಕರ್ಮಿಗಳಾದಂಥ ಕಿರುಗಸೂರು ರಾಜಪ್ಪನವರಾಗ್ಬೋದು, ಶೇಷಾದ್ರಿಗಳಾಗ್ಬೋದು, ನಮ್ಮ ಪುಟಣೆ ಅವರು, ಎಚ್ ಕೆ ಯೋಗ ನರಸಿಂಹಮೂರ್ತಿ ಅವರು, ಆಮೇಲೆ ನಮ್ಮ ಜಯತೀರ್ಥ ಜೋಶಿಯವರು, ಹೀಗೆ ಭಾಳಷ್ಟು ಜನ ಕಲಾವಿದರೊಟ್ಟಿಗೆ ಕೆಲಸ ಮಾಡಿದ ಹೆಗ್ಗಳಿಕೆಯೂ ನಮಗಿರುತ್ತೆ. ನಾನು ಬೆಂಗಳೂರಿನ ಸಮುದಾಯ, ಅದು ಬಸ್ಸು ಮಾದಾಯ ನಾಟಕ ಮಾಡಿದಾಗ ಆ ನಾಟಕದ ವಸ್ತ್ರ ಮತ್ತು ವರ್ಣಾಲಂಕಾರ ಮಾಡ್ತಿದ್ವಿ. ನಾವು ಮಾಡುವಾಗೆಲ್ಲ ಕಷ್ಟ ಕಾಲಗಳೇ. ಆವಾಗ ಒಂದು ನಾಟಕ ಮಾಡಬೇಕಾದ್ರೆ ಸುಮಾರು 30,000 to 40,000 ಖರ್ಚಾಗ್ತಿತ್ತು. ಆದರೆ ಹಣ ಇರ್ತಿರ್ಲಿಲ್ಲ. ಬಟ್ ಒಳ್ಳೊಳ್ಳೆ ನಾಟಕಗಳನ್ನು ಮಾಡಿದ ಖುಷಿ ನಮಗಿದೆ. ಮಾದಯ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರೀಯ ನಾಟಕೋತ್ಸವಕ್ಕೆ ತೊಗೊಂಡೋಗಿದ್ವಿ ನಾವು, ಹೈದರಾಬಾದ್, ತಮಿಳ್ನಾಡು, ಹಾಗೆ. ಅದಾದಮೇಲೆ ನಮ್ಮ ಬೆನಕ ಆಗ್ಬೋದು, ಅಥವಾ ನಮ್ಮ ಆರ್ ನಾಗೇಶ್ ಅವ್ರ ನಾಟಕಗಳಾಗ್ಬೋದು, ಕಪ್ಪಣ್ಣ ಅವ್ರ ನಾಟಕಗಳಾಗ್ಬೋದು, ಹೀಗೆ ಭಾಳಷ್ಟು ದೊಡ್ಡ ದಿಗ್ಗಜರು, ರಮೇಶು, ಬಾಬು, ರಾಮಕೃಷ್ಣ ಬಾಬು, ಬೆಂಗಳೂರಿನ ಆಲ್ಮೋಸ್ಟ್ ಎಲ್ಲ ತಂಡಗಳು, ಆ ಥರದ ಹವ್ಯಾಸಿ ತಂಡಗಳಿತ್ತಲ್ಲ. ಆಗ ಅದಕ್ಕೆ ನಾನು ಬರೀ ವರ್ಣಾಲಂಕಾರ ಮಾಡ್ತಾಯಿದ್ದೆ. ವಸ್ತ್ರಾಲಂಕಾರವನ್ನು ಚೌಡೇಶ್ವರಿ ವಸ್ತ್ರಾಲಂಕಾರ ಬೆಂಗಳೂರು ಶಿವಣ್ಣ ಅವರಿಂದ ಪಡ್ಕೊಂಡು ಆ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ. ಇದಕ್ಕೆ ದೂರದರ್ಶನಕ್ಕೂ ಕೆಲವು ಮಾಡಿದ್ವಿ. ಹಾಗಾಗಿ ನಮ್ಮ ಬೆಂಗಳೂರು ತಂಡಗಳು ಬಹಳಷ್ಟು ಇವತ್ತಿಗೂ ಅದೇ ಪ್ರೀತಿ ವಿಶ್ವಾಸ ಇಟ್ಕೊಂಡು ನಮ್ಮನ್ನು ಕರೀತಾರೆ. ಆ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ. ಏನೀಗ ಅಂದರೆ ಆಗಿನ ನಾಟಕದ ಮಜಲು ಬೇರೆ ಇತ್ತು, ಈಗಿನ ನಾಟಕದ ಮಜಲುಗಳು ಬೇರೆ ಇದೆ. ಏನು ಆ ಮಜಲುಗಳಂದಾಗ, ಆಗ ಭಾಳ ಒಂದು ರಿಹರ್ಸಲ್ ಅಂದಾಗ ಸಮಯ ಪ್ರಜ್ಞೆ ಭಾಳ ಇರ್ತಿತ್ತು. ಆ ಸಮಯಕ್ಕೆ ಅನುಗುಣವಾಗಿ ಆ ನಾಟಕಗಳನ್ನು ಪ್ರದರ್ಶನಕ್ಕೂ ಅಷ್ಟೇ ನಿಷ್ಠೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ವಿ. ಈಗ ಭಾಳ ಕಷ್ಟ ಆಗ್ತಾಯಿದೆ. ಏಕೆಂದರೆ ರಿಹರ್ಸಲ್ಗಳು ಬರೋದಕ್ಕೆ ತಮ್ಮದೇ ಆದಂತಹ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳನ್ನು ಮುಗಿಸ್ಕೊಂಡು ಅವ್ರು ಬಂದು ರಂಗಭೂಮಿಗೆ ಬರೋದು ಈಗಿನದಲ್ಲಿ ಸ್ವಲ್ಪ ಕಷ್ಟ. ಆದರೂ ಹೆಚ್ಚು ಕಲಾವಿದರು, ಯುವ ಕಲಾವಿದರು ಇವಾಗ ರಂಗಭೂಮಿಯನ್ನು ಪ್ರೋತ್ಸಾಹಿಸೋ ಮುಖೇನ ಒಟ್ಟಾರೆ ಒಳ್ಳೊಳ್ಳೆ ನಾಟಕಗಳನ್ನು ಪ್ರದರ್ಶನ ಮಾಡೋದಕ್ಕೆ ಅನುವಾಗ್ತಾಯಿದೆ. ಆಗ ನಮಗೆ ಕಲಾಮಂದಿರದಲ್ಲಿ ಮೊದಲಿಗೆ ಬಹಳ
ಬೆಳಕಿನ ವ್ಯವಸ್ಥೆ ಎಲ್ಲ ಅಚ್ಚುಕಟ್ಟಾಗಿತ್ತು. ತದನಂತರ ಅದು ಬರ್ತಾ ಬರ್ತಾ ಸ್ವಲ್ಪ ಏರ್ಪೇರುಗಳಾದವು, ಮತ್ತೆ ಬದಲಾವಣೆಗಳಾಯಿತು. ಆಗ ಕಿರುರಂಗಮಂದಿರದಲ್ಲೂ ಅಷ್ಟೇ ಮೊದಲಿಗೆ ಬಹಳ ಅದಿತ್ತು, ಬಟ್ ಅದರ ಮೇಂಟೆನೆನ್ಸು ಅಥವಾ ಪರ್ಟಿಕ್ಯುಲರಾಗಿ ಅದರದ ನಿರ್ವಹಣೆ ಸ್ವಲ್ಪ ಸಮಸ್ಯೆಗಳಾಗಿ ಈಗ ರಂಗಭೂಮಿಯ ಬೆಳಕು ಮತ್ತು ಸೌಂಡಿನ ವ್ಯತ್ಯಾಸಗಳಾಗ್ತಾಯಿದೆ. ಬಟ್ ಇದು ತೊಂದರೆಗಳಿದ್ದಿದ್ದೆ. ಆ ಥರ ಈಗ ನಾವು ಲೆಕ್ಕ ಹಾಕೋಕ್ಕೆ ಹೋದಾಗ ನಾವು ಪೌರಾಣಿಕ ನಾಟಕದಲ್ಲಿ ಜಾಸ್ತಿಯಷ್ಟು ತೊಂದರೆಗಳನ್ನು ಅನುಭವಿಸಿದ್ದೇವೆ. ಏಕೆಂದರೆ ನಮಗೆ ಮೇಕಪ್ ಮಾಡೋಕ್ಕೆ ಸ್ಥಳ ಇರ್ತಿರಲಿಲ್ಲ, ಮತ್ತು ಎಲ್ಲಿ ಇರೋ ಸ್ಥಳದಲ್ಲೇ ಅಡ್ಜಸ್ಟ್ ಮಾಡಿ ಮಾಡಬೇಕಾಗಿತ್ತು, ಮತ್ತು ಅದನ್ನು ಅಚ್ಚುಕಟ್ಟಾಗಿ ಮಾಡಬೇಕಾಗಿತ್ತು. ಹಾಗಾಗಿ ಈಗ ನಿಮಗೆ ಆ ಸಮಸ್ಯೆಗಳಿಲ್ಲ, ಏಕೆಂದರೆ ಎಲ್ಲವೂ ಸಿಗುತ್ತೆ. ಆಗ ನಾವು ಒಂದು 2-3 ಈ ಥರದ ನಾಟಕಕ್ಕೆ ಬೆಳಕಿನ ವ್ಯವಸ್ಥೆ ಅಥವಾ ಧ್ವನಿವರ್ಧಕದ ವ್ಯವಸ್ಥೆ ಬೇಕಾಗಿದ್ದರೆ ಮೊದಲು ಓಂಕಾರ್ ಸೌಂಡ್ ಸಿಸ್ಟಮ್ ಅಥವಾ ಮಂಜುಳಾ ಸೌಂಡ್ ಸಿಸ್ಟಮ್ ಅಥವಾ ನಮ್ಮ ಜಯಶಂಕರ್ ಸ್ವಾಮಿಯವರ ರಾಜು ಸೌಂಡ್ ಸಿಸ್ಟಮ್, ಈ ಥರದಲ್ಲಿ ಒಂದು 3-4 ಜನಕ್ಕೆ ಮಾತ್ರ ನಾಟಕದ ಪರಿಚಯ ಇದ್ದು ಆ ನಾಟಕಗಳ ಬೆಳಕು ಮತ್ತು ಧ್ವನಿವರ್ಧಕದ ವ್ಯವಸ್ಥೆಗಳಿತ್ತು. ಈಗ ಸಾಕಷ್ಟು ಸಿಗುತ್ತೆ, ನಮಗೆ ಏನು ಕೇಳಿದ್ದೆಲ್ಲ ಸಿಗುತ್ತೆ. ಈಗ ಆ ಥರದ ಸಮಸ್ಯೆಗಳಿಲ್ಲ. ಆಗ ನಾನು ಹೇಳ್ತಾ ಇರೋದು 75, 76 ಮತ್ತು 80, 85ವರೆಗೂ ಈ ಸಮಸ್ಯೆಗಳಿತ್ತು. ಮೈಸೂರು ರಂಗಭೂಮಿ ಬೆಳೆದೋದು ಅಂತ ಹೇಳಿದ್ರೆ ಬಹಳಷ್ಟಿದೆ. ಆಗಿನ ಕಾಲದ ಭಾಳ ಒಳ್ಳೊಳ್ಳೆ ನಿರ್ದೇಶಕರುಗಳು ಬಂದರು. ಈಗ ಅಮರ ಕಲಾ ಸಂಘದವರೇ ಭಾಳ ಆಗಿನ ಕಾಲಕ್ಕೆ ನಮ್ಮ ಪ್ರೊಫೆಸರ್ ಎಚ್.ಎಸ್. ಉಮೇಶ್ ಅವರಾಗ್ಬೋದು, ಎಸ್.ಆರ್. ರಮೇಶ್ ಅವರಾಗ್ಬೋದು, ಹಾಗೆ ನಮ್ಮ ಹವ್ಯಾಸಿ ತಂಡಗಳಲ್ಲಿ ಹೋದಾಗ ಜನಾರ್ದನ್ ಆಗ್ಬೋದು, ಹೀಗೆ ಹೆಸರಿಸ್ತಾ ಹೋದರೆ ನಾಗರಾಜ್ ಅವರು ನಬೆ ನಾಗರಾಜ್ ಅಂಥೇಳಿ ಈ ಥರದವ್ರನ್ನೆಲ್ಲ ಭಾಳ ಒಳ್ಳೊಳ್ಳೆ ನಿರ್ದೇಶಕರುಗಳಿದ್ದರು. ಒಳ್ಳೊಳ್ಳೆ ನಾಟಕಗಳಾಗ್ತಿತ್ತು. ಆವಾಗ ಚಾಲೆಂಜಿಂಗ್ ಆಗಿ ತಗೋತಿದ್ರು. ಈಗ ನನಗನ್ಸೋದು ಈಗೋಸ್ ಇದೆ ಅಂತ. ಆಗ ಆ ಚಾಲೆಂಜು ಈಗ ಉದಾಹರಣೆಗೆ ಸಮತೆಂತು ತೊಗೊಳಕ್ಕೆ ಹೋದರೆ ಅದರ ಆರಂಭಿಕ ದಿನಗಳೇ ಭಾಳ ಅಚ್ಚುಕಟ್ಟಾಗಿ ಭಾಳ ಒಳ್ಳೊಳ್ಳೆ ನಾಟಕಗಳನ್ನು ಪ್ರದರ್ಶನ ಕೊಡ್ತು. ಅದರಲ್ಲೂ ಹೊಸ ನಾಟಕಗಳನ್ನು ಹೊಸ ಪ್ರಯೋಗಗಳನ್ನು ಮಾಡ್ತಾ ಬಂತು. ಹಾಗೇ ನಮ್ಮ ಪ್ರಕಾಶ್ ಶೆಣೈ ಆ ಥರದವರು ಭಾಳ ಜನ ಇದ್ದಾರೆ. ಅವ್ರಿಗೆಲ್ಲ ನಾವು ನಿಜವಾಗ್ಲೂ ಕೃತಜ್ಞರಾಗಿರಬೇಕು. ಯಾಕೆಂದರೆ ಅಷ್ಟೇ ನಿಷ್ಠೆಯಿಂದ ಅವರೆಲ್ಲ ಆ ತಂಡಗಳನ್ನ ಕಟ್ಕೊಂಡು ಆ ಒಳ್ಳೊಳ್ಳೆ ನಾಟಕಗಳನ್ನ ಪ್ರದರ್ಶನ ಮಾಡ್ತಾ ಹೊಸ ನಾಟಕಗಳಿಗೆ ಎಲ್ರಿಗೂ ಸಹಾಯ ಮಾಡ್ತಾ ಸಪೋರ್ಟ್ ಮಾಡ್ತಾ ರಂಗಭೂಮಿಯನ್ನು ಹೆಚ್ಚು ಪ್ರೀತಿಸಿ ಭಾಳ ಅಚ್ಚುಕಟ್ಟಾದ ನಾಟಕಗಳನ್ನು ನಾವು ಆಗಲೇ ನೋಡಿದ್ವಿ. ಜಯಶ್ರೀ ಅವರು ಬಂದು ಹೊಸ ನಾಟಕಗಳನ್ನ ಇಲ್ಲಿ ಪ್ರದರ್ಶನ ಮಾಡಿಸಿದ್ದು, ಮತ್ತು ನಮ್ಮ ಸದಾನಂದ್ ಅವರು, ಹೀಗೆ ಹಲವಾರು ನಾಟಕಗಳು ಬೇರೆ ಬೇರೆ ಊರುಗಳಿಂದ ಕರೆಸಿ ನಾಟಕಗಳನ್ನ ಮಾಡೋದು, ಈ ಥರದ್ದೆಲ್ಲ ಒಳ್ಳೊಳ್ಳೆ ನಾಟಕಗಳನ್ನು ನಾವು ಪ್ರದರ್ಶನ ಮಾಡಿದ್ದು ನಾವು ಕಂಡಿದ್ದೇವೆ. ಮತ್ತು ರಂಗಭೂಮಿಯ ಕೊರತೆಗಳಂದಾಗ ನೀವು ಭಾಳಷ್ಟಿರುತ್ತೆ. ಯಾಕೆಂದರೆ ಯಾರಿಗೆ ಏನೇನೋ ಬೇಕಾಗಿರುತ್ತೆ. ಅದೆಲ್ಲ ಕೊರತೆಗಳನ್ನು ನೀಗಿಸೋದಕ್ಕೆ ಮೊದಲಿಗೆ ನನಗಾದ ಅನುಭವ, ನಾನು 80ರ ದಶಕದಲ್ಲಿ ಒಂದು ಜೈಲಿನಲ್ಲಿ ಒಂದು ನಾಟಕ ಮಾಡಿಸಿದರು ನಮ್ಮ DC ಆಫೀಸಿನ ದೇವನ್ನವರು. ಆಗ ಮೈಸೂರಿನಲ್ಲಿ ನಿಮಗೆ ಯಾರಿಗಾದ್ರೂ ಕೇಳಿದರೆ ಒಂದು 5-6 ಜನಕ್ಕೆ ವಸ್ತ್ರಾಲಂಕಾರ ಸಿಗ್ತಿರಲಿಲ್ಲ. ಇದು ನನಗೆ ಅನುಭವ ಏನಂದರೆ, ನನಗೆ ಯಾರೋ ಒಬ್ಬರು ಕೊಡ್ತೀನಿ ಅಂತ ಹೇಳಿದರು. ಕೊನೆಯ ಗಳಿಗೆಯಲ್ಲಿ ಅವರು ನಮ್ಮಲ್ಲಿ ಸಿಗಲ್ಲ ಅಂತ ಹೇಳಿದಾಗ ಸಂಜೆ 6 ಗಂಟೆಗೆ ನಾಟಕ ಇತ್ತು. ನನಗೆ 2 ಗಂಟೆಗೆ ಅವ್ರು ಹೇಳಿದರು. ಆಗ ನಾನು ತಬ್ಬಿಬ್ಬಾದೆ. ಅದು ನನಗೆ ದೊಡ್ಡ ಆಘಾತ ತಂತು. ಆ ಆಘಾತ ತಂದ ಮೇಲೆ ನಾನು ಈ ಶ್ರೀ ರಾಜೇಶ್ವರಿ ವಸ್ತ್ರಾಲಂಕಾರನ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಅದು ಮಾಡಿ ಇವತ್ತು ನಿರಂತರವಾಗಿ ನೀವು ಯಾವುದೇ ನಾಟಕಗಳಿಗೆ ಇಲ್ಲ ಎನ್ನುವ ಸೊಲ್ಲಿಲ್ಲದೆ ಎಲ್ಲ ನಾಟಕಗಳಿಗೆ ಬೇಕಾದ ಉಡುಪು ಮತ್ತು ವಸ್ತ್ರಾಲಂಕಾರವನ್ನು ಕೊಡುವಂಥ ಏಕೈಕ ಸಂಸ್ಥೆ ಶ್ರೀ ರಾಜೇಶ್ವರಿ ವಸ್ತ್ರಾಲಂಕಾರ ಅನ್ನೋದಕ್ಕೆ ನನಗೆ ಯಾವುದೇ ರೀತಿಯಾದ ಸಂಕೋಚವಿಲ್ಲ. ಹಾಗೆ ಅದ್ರ ಒಟ್ಟೊಟ್ಟಿಗೆ ಈಗ ರಾಮೇಶ್ವರಿ ವರ್ಮ ಅವರಾಗ್ಬೋದು, ನವರತ್ನ ಸಾರ್ ಆಗ್ಬೋದು, ಈ ಥರದ ಎಲ್ಲ ದಿಗ್ಗಜರುಗಳು ಒಳ್ಳೊಳ್ಳೆ ನಾಟಕಗಳನ್ನ ಪ್ರದರ್ಶನ ಮಾಡಿದಾಗ ಅವರು ನಮ್ಮನ್ನು ಕರೆದು ಗೌರವಿಸಿ ಅವ್ರ ತಂಡಗಳಲ್ಲಿ ನಮಗೆ ಕೆಲಸ ಮಾಡಿದ್ದಕ್ಕೆ ನಾನೊಂದು ಹ್ಯಾಟ್ಸಪ್ ಹೇಳಲೇಬೇಕು. ಏಕೆಂದರೆ ಈಗ S.R. ರಮೇಶ್ ಅವರು ಒಳ್ಳೊಳ್ಳೆ ನಾಟಕಗಳನ್ನ ತಗೊಳ್ತಾರೆ, H.S. ಉಮೇಶ್ ಅವರು ದೊಡ್ಡ ನಾಟಕಗಳನ್ನು, ಆದರೆ ಕೃತಿಗಳನ್ನು ಹೊಸ ಸಂಸಾರದಾಗ್ಬೋದು, ಈ ಥರ ಭಾಳಷ್ಟು ನಾಟಕಗಳನ್ನು ಅವರು ಸ್ವಂತ ತಯಾರಿ ನಡೆಸಿ ಆ ಕಾರ್ಯಕ್ರಮಗಳನ್ನು ಮಾಡಿಸೋವಂಥ
ಒಂದು ಪರಿಪಾಠ ನಮ್ಮ ಮೈಸೂರಿನಲ್ಲಿದೆ. ಆ ಪರಿಪಾಠ ಇನ್ನು ಮುಂದೆ ಯುವ ಪೀಳಿಗೆಗೂ ಅದು ಆದರ್ಶವಾಗಲಿ ಅನ್ನೋದು ನನ್ನ ಆರೈಕೆ. ಕರ್ನಾಟಕ ನಾಟಕ ಅಕಾಡೆಮಿ 1995ರಲ್ಲಿ ಅಕಾಡೆಮಿ ಪ್ರಶಸ್ತಿ ಬಂತು. ಅದಾದಮೇಲೆ ಹಂಸಜ್ಯೋತಿ ಪ್ರಶಸ್ತಿ ಬಂತು. ಆದಮೇಲೆ KV ಶಂಕರೇಗೌಡ ಪ್ರಶಸ್ತಿ ಬಂತು. ಆಮೇಲೆ ದೇಸಿ ಶಕ್ತಿ ಪ್ರಶಸ್ತಿ ಬಂತು. ಹಾಗೆ ಪ್ರಶಸ್ತಿಗಳಂತ ಹೇಳ್ತಾ ಹೋಗ್ತಿದ್ರೆ ಮೇಕಪ್ ನಾಣಿಯವ್ರ ಪ್ರಶಸ್ತಿನೂ ಈಗ ಬಂತು. ಮತ್ತು ಕಸ್ತು ಬಂತು. ಆಮೇಲೆ ಬುಕ್ ಆಫ್ ಇಂಡಿಯಾ ರೆಕಾರ್ಡ್ ಅವಾರ್ಡ್ ಬಂತು. ಹೀಗೆ ಈ ಥರದ ಪ್ರಶಸ್ತಿಗಳು. ಆಮೇಲೆ ಬಹುರೂಪಿ ಇದು ಆಯಿತು. ಮತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಆಮೇಲೆ ಎಚ್ ಕೆ ರಾಮನಾಥ್ ಅವ್ರ ಪ್ರಶಸ್ತಿ. ಹೀಗೆ ಪ್ರಶಸ್ತಿಗಳ ಸಾಲು ಸಾವಿರ ಇದೆ. ಆಲ್ಮೋಸ್ಟ್ ನನ್ನ ಎಲ್ಲ ಹವ್ಯಾಸಿ ತಂಡಗಳು ಯಾವುದಿದೆ ಅಥವಾ ನೃತ್ಯ ತಂಡಗಳಿದೆ, ಉದಾಹರಣೆಗೆ ಡಾಕ್ಟರ್ ಸುಂದರ ದೊರೆಸ್ವಾಮಿ ಆಗ್ಬೋದು, ತುಳಸಿ ರಾಮಚಂದ್ರ ಆಗ್ಬೋದು, ಕೃಪಾ ಪಡ್ಕೆ ಆಗ್ಬೋದು, ಶೀಲಾ ಶ್ರೀಧರ್ ಆಗ್ಬೋದು, ಹೀಗೆ ಹೆಸರಿಸ್ತಾ ಹೋಗ್ತಿದ್ರೆ ನೂರಾರು ಪ್ರಶಸ್ತಿಗಳು ಬಂದಿದೆ. ಆ ಪ್ರಶಸ್ತಿಗಳಿಗಿಂತ ಅವ್ರ ಪ್ರೀತಿ ಬಹಳ ಹೆಚ್ಚಾಗಿದೆ. ಹಾಗಾಗಿ ನನಗೆ ಒಂದೊಂದು ಮಗುವೂ ನನ್ನನ್ನು ಹಾರೈಸುವಾಗ ಅದೊಂದು ಪ್ರಶಸ್ತಿ ಅಂತ ಭಾವಿಸಿದ್ದೇನೆ. ಒಂದು ರಾಷ್ಟ್ರಮಟ್ಟದಲ್ಲಿ ಕೊಡುವ ಪ್ರಶಸ್ತಿಗಳಿಗಿಂತ ಮೇಲಾಗಿ ಮೈಸೂರಿನ ಜನತೆ ನನಗೆ ಕೊಟ್ಟಿರೋ ಪ್ರಶಸ್ತಿಗಳು ಹೆಚ್ಚಾಗಿದೆ. ಆದರೆ ಅದಕ್ಕೆ ಒಂದು ದೊಡ್ಡ 40-60 ಮನೆ ಆದರೆ ಅದೆಲ್ಲ ತುಂಬಿದರೂ ಇನ್ನೂ ಸ್ವಲ್ಪ ಬಾಕಿ ಉಳ್ಕೊಳ್ಳುತ್ತೆ. ಇದು ನನ್ನ ಮತ್ತು ಕಲಾವಿದರ ನಡುವೆ ಇರುವ ಪ್ರೀತಿ. ಸಮತೆಂತೋದು 50 ವರ್ಷ ಕಳೆದಂತಹ ಅದು ಒಂದು ಅದ್ಭುತವಾದ ಪ್ರಶಸ್ತಿ ಬಂತು. ಅದು ರಾಷ್ಟ್ರಮಟ್ಟಕ್ಕಿಂತ ಹೆಚ್ಚು ಅಂತ ನಾನು ಅದು ಭಾವಿಸ್ತೇನೆ. ಏಕೆಂದರೆ ಮೈಸೂರಿನಲ್ಲಿ ಒಂದು ದೊಡ್ಡ ತಂಡ ನನ್ನನ್ನು ಗೌರವಿಸಿರುವುದು, ಅದರಲ್ಲಿರುವ ಎಲ್ಲ ಹಿರಿಯ ಚೇತನಗಳು ನನ್ನನ್ನು ಗೌರವಿಸುವಂತಹ ಕೆಲಸ ಮಾಡಿರೋದು ನಿಜಕ್ಕೂ ಶ್ಲಾಘನೀಯ. ಅದಕ್ಕೆ ನಾನು ಋಣಿಯಾಗಿರ್ತೇನೆ. ಮೈಸೂರಿನ ಎಲ್ಲ ಕಲಾವಿದರಿಗೆ, ನನ್ನನ್ನು ಪ್ರೀತಿಯಿಂದ ಇಷ್ಟರ ಮಟ್ಟಿಗೆ ಬೆಳೆಸಿದ ಎಲ್ಲ ನನ್ನ ಆತ್ಮೀಯ ಕಲಾಬಂಧುಗಳಿಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸೋದ್ರ ಮುಖೇನ ಆ ಪ್ರಶಸ್ತಿಗಳಿಗೆ ನಾನು ಮತ್ತೊಮ್ಮೆ ನಮಸ್ಕಾರ ಮಾಡೋದಕ್ಕೆ ಇಷ್ಟಪಡ್ತೀನಿ. ಕಳೆದ 50 ವರ್ಷಗಳಿಂದ ನಾನು ರಂಗಭೂಮಿಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಬರ್ತಾಯಿದ್ದೀನಿ. ಹಾಗೂ ಈಗೂ ಭಾಳ ವ್ಯತ್ಯಾಸ ಇದೆ. ಆಗ ಹಣ ಇರಲಿಲ್ಲ, ಹೆಚ್ಚು ಗೌರವ ಇತ್ತು ಮತ್ತು ನಿಷ್ಠೆ ಇತ್ತು. ಇದನ್ನು ಮಾಡಬೇಕು ಅಂದಾಗ ಹಗಲು ರಾತ್ರಿ ಕೆಲಸ ಎಲ್ಲರೂ ಸೇರಿ ಮಾಡ್ತಿದ್ರು. ಆಗ ಇಷ್ಟು ಸೌಲಭ್ಯಗಳಿರಲಿಲ್ಲ. ಆ ಸೌಲಭ್ಯಗಳಿಲ್ಲದೇನೂ ನಮ್ಮ ನಾಟಕನ ಭಾಳ ಯಶಸ್ವಿಯಾಗಿ ಮಾಡ್ತಾಯಿದ್ವಿ. ಇದು ಮೊದಲನೇದು. ಎರಡನೇದು, ಈಗ ಎಲ್ಲವೂ ಇದೆ, ಆದರೆ ನಮ್ಮ ಶಿಸ್ತಿನ ಅಂಶ ಕಡಿಮೆ ಆಗಿದೆ. ಏಕೆಂದರೆ ಒಂದು ನಾಟಕಕ್ಕೆ ಅಂದರೆ ಬಹಳ ಮುಖ್ಯ ಶಿಸ್ತು. ಆ ಶಿಸ್ತು ಇಲ್ಲ ಅಂದರೆ ನಾಟಕಕ್ಕೆ ಯಾವುದೇ ರೀತಿಯಾದ ಗೌರವ ಸಿಗೋಲ್ಲ. ಹಾಗಾಗಿ ಈ ಮುಂದಿನ ಪೀಳಿಗೆ ಯಾವುದೇ ನಾಟಕ ಮಾಡಿ, ನೀವು ಚಿಕ್ಕದು ಮಾಡಿ ದೊಡ್ಡದು ಮಾಡಿ, ಅದು ವ್ಯತ್ಯಾಸ ಇಲ್ಲ. ನಾಟಕನೇ. ನೀವು 1 ಗಂಟೆ ನಾಟಕ ಮಾಡ್ತಿರೋ, 10 ನಿಮಿಷ ನಾಟಕ ಮಾಡ್ತಿರೋ, 5 ನಿಮಿಷ ನಾಟಕ ಮಾಡ್ತಿರೋ, ಅದು ಗೊತ್ತಿಲ್ಲ. ಏಕೆಂದರೆ ಸಿಂಧುವಳ್ಳಿಯವರು ಒಂದೇ ಹೇಳ್ತಾ ಇದ್ದಿದ್ದು, ಅವರು ಒಂದೇ ಡೈಲಾಗ್ ಇದ್ರೂ 30 ದಿನ ರಿಹರ್ಸಲ್ಗೆ ಒಬ್ಬರು ತಪ್ಪಿಸ್ಕೊಂಡ್ರು, ಅವ್ರು ನೆಕ್ಸ್ಟ್ ಡೇ ಅವ್ರ ಪಾತ್ರ ಮಾಡಿಸ್ತಿರ್ಲಿಲ್ಲ. ಕಾರಣ ಅಷ್ಟೇ ಇರ್ತಿದ್ದು. ಎಲ್ಲರಿಗೂ ಆ ಶಿಸ್ತಿದ್ರೆ ಮಾತ್ರ ನಾಟಕ ಚೆನ್ನಾಗಾಗತ್ತೆ ಅಂತ ಅವ್ರು ಹೇಳ್ತಿದ್ರು. ಅದು ಇವತ್ತು ನನ್ನ ನೆನಪು ಬರುತ್ತೆ. ರಾಮೇಶ್ವರಿ ವರ್ಮಾ ಮೇಡಮ್ ಅವ್ರಿಗೆ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಹೇಳಿ, ನನಗೆ ಗೊತ್ತಿಲ್ಲ ಅದರೊಳಗೆ ನಾನು ಎಷ್ಟು ಸರಿ ಇದ್ದೇನೆ, ಎಷ್ಟು ತಪ್ಪಿದ್ದೀನಿ ಅಂತ. ಅದರಲ್ಲಿ ಏನಾದ್ರು ಇದ್ದರೆ ದಯವಿಟ್ಟು ತಿದ್ದುಕೊಂಡು ಕ್ಷಮಿಸಿ. ಆ ಕಾರ್ಯಕ್ರಮಕ್ಕೆ ನೀವು ಮಾಡ್ತಿರೋ ಕಾರ್ಯಕ್ರಮಕ್ಕೆ ನಮ್ಮ ಒಂದು ದೊಡ್ಡ ನಮಸ್ಕಾರ ಹಾಗೂ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.